ನಮಸ್ತೆ ಎಲ್ಲರಿಗೂ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಲೇಟ್ ನೈಟಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಫೈನಲ್ ಅಫಿಷಿಯಲ್ ಸಿ&ಆರ್ ರೂಲ್ ಔಟ್ ಆಗಿರುವಂಥದ್ದು. ಭಾಳ ಮುಖ್ಯವಾಗಿ ಸಾಕಷ್ಟು ಮೇಜರ್ ಚೇಂಜಸ್ ಆಗಿ ಆ ಒಂದು ಸಿ&ಆರ್ ರೂಲ್ನ ಬಿಡುಗಡೆ ಮಾಡಿರುವಂಥದ್ದು. ಭಾಳ ಮುಖ್ಯವಾಗಿ ಅಲ್ಲಿ ಡಿಸ್ಕ್ರಿಪ್ಟಿವ್ ಟೈಪನ್ನು ಕ್ಯಾನ್ಸಲ್ ಮಾಡಿ ವಸ್ತುನಿಷ್ಠ ಮಾದರಿಯ ಪರೀಕ್ಷೆಗಳಿಗೆ ಅವಕಾಶವನ್ನು ಮಾಡಲಾಗಿದೆ ಎಲ್ಲ ವಿಭಾಗದ ಪರೀಕ್ಷೆಗಳಿಗೆ. ಈಗ ಸಾಕಷ್ಟು ಜನ ಅಭ್ಯರ್ಥಿಗಳು ಈ ಬೆನ್ನಲ್ಲೇ ಒಂದು ಪ್ರಶ್ನೆಯನ್ನೇ ಕೇಳಿರುವಂಥದ್ದು. ಏನದು? ವಾಟ್ ಇಸ್ ದ ಕ್ವಶನ್ ಬಿಲಾಂಗ್ಸ್ ಟು ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಅಂತಂದರೆ ಇಲ್ಲಿ ಈ ಸಿಲೆಬಸ್ ಕಾಪಿಯನ್ನು ಯಾವಾಗ ಬಿಡ್ತಾರೆ ಅಂತ. ಸೊ ನೋಡಿ, ನಿಮಗೆ ಈ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1ಗೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿ ನಾನು ಹೇಳಬೇಕಾದ್ರೆ ಅದರ ಒಂದು ಪತ್ರಿಕೆ ಮಾದರಿ ಹೇಗಿರುತ್ತೆ, ಪೇಪರ್ 1ಗೆ ಏನೆಲ್ಲ ವಿಷಯಗಳು ಅಡಕವಾಗಿರುತ್ತೆ ಅಂತ ಹೇಳಬೇಕಾದ್ರೆ ಅಲ್ಲಿ ಕೊನೆಯಲ್ಲಿ ಕೊನೆಯ ಪುಟದ ಒಂದು ಕೊನೆಯ ಸ್ಟೇಟ್ಮೆಂಟ್ ಅದು ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು. ಇಲ್ಲಿ ದಯಮಾಡಿ ಇನ್ನೊಂದು ಸಲ ಬೇಕಾದ್ರೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಡೌಟ್ ಇದ್ದರೆ ಇಲ್ಲೇನು ಹೇಳಿದ್ದಾರೆ ಸಿಲೆಬಸ್ ಬಗ್ಗೆ ಅಂತಂದರೆ, ಪರೀಕ್ಷಾ ಪ್ರಾಧಿಕಾರವು ಪರೀಕ್ಷೆಗೆ ಕನಿಷ್ಠ 45 ದಿನಗಳ ಮೊದಲು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪಠ್ಯಕ್ರಮವನ್ನು ಪ್ರಕಟಿಸಬೇಕು ಅಂತ. ಪರೀಕ್ಷಾ ಪ್ರಾಧಿಕಾರವು ಪರೀಕ್ಷೆಗೆ ಕನಿಷ್ಠ 45 ದಿನಗಳ ಮೊದಲು ಬಿಫೋರ್ 45 ಡೇಸ್ ಏನು ಮಾಡಬೇಕು, ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಸಿಲೆಬಸ್ನ ಡಿಸ್ಕ್ಲೋಸ್ ಮಾಡಬೇಕು ಅಂತ ಇಲ್ಲಿ ಅವರು ಕೊಟ್ಟಿರುವಂಥದ್ದು. ಸೊ ಈ ಪ್ರಕಾರ ನೋಡೋದಾದರೆ ನೋಟಿಫಿಕೇಷನ್ ಬಿಫೋರ್ ಪಠ್ಯಕ್ರಮವನ್ನು ಬಿಟ್ಬಿಟ್ರೆ ಇಷ್ಟು ವೆಲ್ ಆ್ಯಂಡ್ ಗುಡ್. ಅದು ತುಂಬ ಅಗತ್ಯವಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಒಂದು ಕಾಪಿ ಏನಪ್ಪ ಅಂತಂದರೆ ಈಗ ಸಿಲೆಬಸ್ ಕಾಪಿ ಅದು ಬಿಡಬೇಕೀಗ. ಸೊ ಸಿ&ಆರ್ ರೂಲನ್ನು ಫೈನಲ್ ಆಗಿ ಬಿಟ್ಟ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಡಿಲೇ ಮಾಡೋಂಗಿಲ್ಲ. ಯಾವಾಗ ಅಫಿಷಿಯಲ್ ನೋಟಿಫಿಕೇಷನ್ ಮಾಡಲಿಕ್ಕಾಗುತ್ತೆ ಆನ್ಲೈನ್ ಪ್ರಾಸೆಸ್ ಅಪ್ಲಿಕೇಶನ್ಗೆ ಅವ್ರು ಮೊದಲು ಬಿಡಬೇಕು ಒಂದನ್ನು. ಅಟ್ ದ ಸೇಮ್ ಟೈಮ್ ಇಲ್ಲಿ ಹೇಳಿರುವಂಥದ್ದು ಅಟ್ಲೀಸ್ಟು ಬಿಫೋರ್ ನೋಟಿಫಿಕೇಷನ್ ಇಲ್ಲಿ 40 ದಿನ ಒಳಗಡೆ ಬಿಡಬೇಕು ಅಂತ ಇನ್ನು ಒಂದು ಕೋಟ್ ಮಾಡಿದ್ರೆ ಸ್ಟೇಟ್ಮೆಂಟನ್ನು. ಸೊ ಇದ್ರ ಮುಖಾಂತರವಾಗಿ ಇವರು ಎಷ್ಟು ಬೇಗ ಸಿಲೆಬಸ್ ಬಿಡ್ತಾರೆ ಅಂತ ಕಾದು ನೋಡಬೇಕು. ಸೊ ಆಫ್ಟರ್ ನೋಟಿಫಿಕೇಷನ್ ಬಿಡುಗಡೆ ನಾವು ಮಾಡ್ತೀವಿ ಅಂತಂದರೆ ಇಂಪಾಸಿಬಲ್, ಅದು ಸಾಧ್ಯನೇ ಇಲ್ಲ, ಅದು ಡಿಲೇ ಆಗಿಬಿಡುತ್ತೆ. ಯಾವಾಗಲೂ ನೋಟಿಫಿಕೇಷನ್ ಏನು ಮಾಡ್ತಾರೆ ಅದಾದ ವಿತಿನ್ ಫ್ಯೂ ಡೇಸಲ್ಲಿ ಬಿಡಬೇಕು ಅಂತಿರುವಂಥದ್ದು. ಸೊ ಇಲ್ಲಿ ಅವರೇ ಮೆನ್ಷನ್ ಮಾಡಿದರೆ 45 ದಿನಗಳ ಮೊದಲೇ ನಾವು ಅಧಿಕೃತ ವೆಬ್ಸೈಟ್ನಲ್ಲಿ ಪಠ್ಯಕ್ರಮವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ರೂಲನ್ನು ಇಲ್ಲಿ ಸಿ&ಆರ್ ರೂಲೇ ಮೆನ್ಷನ್ ಮಾಡಿಬಿಡ್ತಾರೆ. ಹಾಗಾಗಿ ಈ ಪ್ರಕರಣ ಅವರು ನಡ್ಕೊಳ್ಬೇಕಾಗುತ್ತೆ. ಆಮೇಲೆ ನೀವು ಈ ಮುಂಚೆ ಒಂದು ವಿಡಿಯೋ ಅಬ್ಸರ್ವ್ ಮಾಡಿದ್ರೆ, ನೀವು ಒಂದು ಶಿಕ್ಷಕ ಅಭ್ಯರ್ಥಿಗಳ ಒಂದು ತಂಡ ಅಲ್ಲಿ ಕಮಿಷನರ್ ಆದಂಥ ವಿಕಾಸರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ಅವರು ಫ್ರಮ್ ದ ಡೇಟ್ ಆಫ್ ನೋಟಿಫಿಕೇಷನ್ ಮ್ಯಾಕ್ಸಿಮಮ್ 35ರಿಂದ 45 ದಿನಗಳ ಕಾಲ ನಾವು ಟೈಮ್ ಬೌಂಡಿಂಗ್ ಕೊಡ್ತೀವಿ, ನಾವು ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕಾಗಲ್ಲ, ಈಗಾಗಲೇ ಲೇಟ್ ಆಗಿದೆ, ಹೀಗೆಲ್ಲ ಒಂದಷ್ಟು ಒಪಿನಿಯನ್ ಅವ್ರು ಹೇಳ್ತಾಯಿದ್ರು ಈ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ. ಆಮೇಲೆ ಅಟ್ ದ ಸೇಮ್ ಟೈಮ್ ಅವರು ಸಿಲೆಬಸ್ಸನ್ನು ಯಾವಾಗ ಬಿಡ್ತಾರೆ ಅಂತ ಕೇಳಿದಾಗಲೂ ಕೂಡ ನಾವು ಅವತ್ತೇ ನೋಟಿಫಿಕೇಷನ್ ಏನು ಮಾಡ್ತೀವಿ ಸಾಧ್ಯವಾದಷ್ಟು ಬೇಗ ದಟ್ ಡೇನೇ ಸಿಲೆಬಸ್ ಕಾಪಿಯನ್ನು ಕೂಡ ಬಿಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಆ ಪ್ರಕಾರವಾಗಿ ನೋಡೋದಾದರೆ ಒಂದು ಕಡೆ ಏನಾಗ್ಬಿಟ್ಟಿದೆ, ಈಗ ಮ್ಯಾಕ್ಸಿಮಮ್ ಡೇಟ್ಸು ಈಗ ಅಪ್ಲಿಕೇಶನ್ನು ಯಾವಾಗ ಕಾಲ್ಫರ್ ಮಾಡ್ತಾರೆ ಆ ಡೇಟಿಂದ ಹಿಡಿದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮತ್ತು ಎಕ್ಸಾಮಿನೇಷನ್ ಡೇಟ್ ತನಕ ಒಂದಷ್ಟು ಅಟ್ಲೀಸ್ಟ್ 1-2 ತಿಂಗಳು 2.5 ತಿಂಗಳ ಟೈಮ್ ಕೊಟ್ಟಿದ್ರೆ ಓದಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಹೀಗೆ ಅಂತಕ್ಕಂಥದ್ದು ಅಭ್ಯರ್ಥಿಗಳ ಒಂದು ಪ್ರಶ್ನೆ ಅದು. ಯಾಕಂದರೆ ಅವ್ರಿಗೆಲ್ಲ ನಾವು ಹೇಳಲಿಕ್ಕಾಗಲ್ಲ, ಈ ಹಂತದಲ್ಲಿ ಟೈಮ್ ಬೇಕು ಅಂತ ಕೇಳಿದ್ರೆ ಯಾರೂ ರೆಸ್ಪಾನ್ಸಿಬಲ್ ಅಲ್ಲ. ಸಾಕಷ್ಟು ವರ್ಷಗಳ ಕಾಲ ಅವ್ರ ಟೈಮ್ ಇರುತ್ತೆ. ಆದರೂ ಒಂದು ಪ್ರಾಧಿಕಾರ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ ಅಂತಂದರೆ ಅದಕ್ಕೊಂದು ಟೈಮ್ ಬೌಂಡಿಂಗ್ ಅಂತ ಇರ್ತಿದೆ ಈಗ. ಸೊ ಅಪ್ಲಿಕೇಶನ್ ಕಾಲ್ಫರ್ ಆದಾಗಿಂದ ಹಿಡಿದು ಎಂಡ್ ಡೇಟು, ಫೀಸ್ ಪೇಮೆಂಟ್ ಡೇಟು, ಹಾಲ್ ಟಿಕೆಟ್ ಜನ್ರೇಷನ್ನು ಮತ್ತು ಎಕ್ಸಾಮ್ ಡೇಟು, ಅಲ್ಲಿವರೆಗೂ ಒಂದು ಟೈಮ್ ಬೌಂಡಿಂಗ್ ಅಂತ ಇರ್ತಿದೆ. ಸೊ ಗೊತ್ತಿಲ್ಲ, ಇನ್ ಕೇಸ್ ಏನಾದರೂ 2 ತಿಂಗಳು 2.5 ತಿಂಗಳು ಅವಕಾಶವನ್ನು ಮಾಡಿಬಿಟ್ರೆ ಒಂದಷ್ಟು ಟೈಮ್ ಸಿಗುತ್ತೆ ಅಭ್ಯರ್ಥಿಗಳಿಗೆ ಅದು ರಿವಿಷನ್ ಮಾಡ್ಕೊಳ್ಳಿಕ್ಕೆ, ಅಥವಾ ಏನಾದರೂ ಒಂದು ಒಳ್ಳೆ ಟೈಮ್ ಟೇಬಲ್ ಹಾಕ್ಕೊಂಡು ಅವ್ರಿಗೆ ಓದ್ಕೊಳ್ಳಿಕ್ಕೆ. ಆದರೆ ಈ ಹಂತದಲ್ಲಿ ಸೊ ಇಷ್ಟೇ ಟೈಮ್ ಇರುತ್ತೆ ಎಕ್ಸಾಮಿನೇಷನ್ನು ಡೇಟು ಡಿಸ್ಕ್ಲೋಸ್ ಆಗಿ, ಸೊ ಅಲ್ಲಿಂದ ಎಕ್ಸಾಮಿನೇಷನ್ ಡೇಟು ಎಂಡ್ ಆಗೋದ್ರೊಳಗಡೆ ಇಂತಿಷ್ಟೇ ದಿನ ಅಂತ ಇರುತ್ತೆ ಅಂತ ಇಲ್ಲಿ ಯಾರೂ ಹೇಳಲಿಕ್ಕಾಗಲ್ಲ. ಅವೆಲ್ಲವೂ ಕೂಡ ಅಧಿಕೃತ ಅಧಿಸೂಚನೆಯಲ್ಲಿ ಬರಬೇಕು, ಅಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ತುಂಬ ಜನ ಕೇಳಿದ್ರಲ್ಲ ಸಿಲೆಬಸ್ ಯಾವಾಗ ಬಿಡ್ತಾರೆ ಏನು ಕತೆ ಅಂತ, ಅದಕ್ಕೆ ನೋಡಿ ಅಥೆಂಟಿಕೇಟ್ ಒಂದು ಸ್ಟೇಟ್ಮೆಂಟ್ ಅದು 40 ದಿನಗಳಿಗಿಂತ ಮುಂಚೆ ಯಾವುದೇ ಪರೀಕ್ಷಾ ಪ್ರಾಧಿಕಾರ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಬೇಗ, ಸೊ ಸಾಧ್ಯವಾದಷ್ಟು ಬೇಗ ಇದನ್ನು ಸಿಲೆಬಸ್ ಬಿಟ್ಬಿಟ್ರೆ ಅಟ್ಲೀಸ್ಟ್ ಅವರು ಈಗ ಒಂದು ಐಡಿಯಾನ ಬಿಲ್ಡ್ ಮಾಡಿಕೊಂಡು ಅದು ಸಿಸ್ಟಮ್ಯಾಟಿಕ್ ಆಗಿ ಅದು ಓದಲಿಕ್ಕೆ ಅನುಕೂಲ ಆಗುತ್ತೆ ಅಲ್ವಾ. ಎಕ್ಸೆಪ್ಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಆಲ್ಮೋಸ್ಟ್ ಎಲ್ಲವನ್ನು ಈಗ ಓದಲಿಕ್ಕೆ ಆರಂಭ ಮಾಡಿಬಿಟ್ರೆ ಆಲ್ರೆಡಿ ಎಲ್ಲ ಸಬ್ಜೆಕ್ಟಿವ್ ಪೇಪರ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ. ಆದರೆ ಈ GK ಅಂತ ಬಂದಾಗ ಸೊ ಯಾವುದು ಓದಬೇಕು ಏನು ಕತೆ ಅಂತ ಅವ್ರಿಗೊಂದು ಐಡಿಯಾಸ್ ಬರಬೇಕಲ್ಲ. ಹಾಗಾಗಿ ಅದನ್ನು ನೋಡಿಬಿಟ್ರೆ ಒಂದಷ್ಟು ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿ ಅವರ ಸಿದ್ಧತೆಯನ್ನು ಮತ್ತಷ್ಟು ಚುರುಕಾಗಿ ಅಧ್ಯಯನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಪ್ರೊವೈಡ್ ಮಾಡ್ದಂಗೆ ಆಗುತ್ತೆ ಇಲಾಖೆಯವರು. ಸೊ ನಿಟ್ಟಿನಲ್ಲಿ ಕಾದು ನೋಡಬೇಕು. 40 ದಿನ ಅಂತ ಮುಂಚೆ ಅಂತ ಹೇಳಿದರೆ ಎಷ್ಟು ಬೇಗ ಬಿಡುಗಡೆ ಮಾಡ್ತಾರೋ ಅದಂತೂ ಗೊತ್ತಿಲ್ಲ. ಸೊ ಆಫ್ಟರ್ ನೋಟಿಫಿಕೇಷನ್ ಅಂತೂ ಸಿಲೆಬಸ್ ಬಿಡ್ಲಿಕ್ಕೆ ಹೋದರೆ ಅದು ಇನ್ನೂ ತೊಂದರೆ ಆಗುತ್ತೆ, ಇನ್ನೂ ಡಿಲೇ ಆಗಿಬಿಡುತ್ತೆ. ಸೊ ಏನೇ ಆದರೂ ಬಿಫೋರ್ ನೋಟಿಫಿಕೇಷನ್ ಅಟ್ಲೀಸ್ಟ್ ಸಿಲೆಬಸ್ ಬಿಟ್ಟರೆ ಬೇಗ ಭಾಳ ಚುರುಕಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಒಂಚೂರು ಅನುಕೂಲ ಆಗುತ್ತೆ ಆಯಿತಾ. ಹಾಗಾಗಿ ಇದನ್ನು ಹೇಳಬೇಕಿತ್ತು, ಹೇಳಿದ್ದೀನಿ. ನೋಡೋಣ ಈಗ ಬರುತ್ತೆ, ಈಗ ಎಲ್ಲ ಒಂದು ಅಪ್ಡೇಟ್ಸು ಎಲ್ಲ ಬರ್ತಾ ಹೋಗ್ತಿದ್ದೆ. ಬಂತು ಅಂತಂದರೆ ಇಮಿಡಿಯೇಟ್ ನಿಮಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನ ಅಂತೂ ಸೊ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.